ಸ್ನೇಹಿತರೆ, ಕ್ರಿಕೆಟ್ ಅಂದ್ರೆ ಕೇವಲ ಆಟವಲ್ಲ, ಅದು ಭಾವನೆ, ಅದು ಕೋಟಿ ಕೋಟಿ ಅಭಿಮಾನಿಗಳ ಹೃದಯದ ಮಿಡಿತ. ಆದರೆ ಇಂದು ಮತ್ತೆ ದೊಡ್ಡ ಪ್ರಶ್ನೆ ಎದ್ದಿದೆ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇವರ ಟೆಸ್ಟ್ ರಿಟೈರ್ಮೆಂಟ್ ನಿಜಕ್ಕೂ ಅವರ ನಿರ್ಧಾರವೇ, ಇಲ್ಲವೇ ಅವರ ಮೇಲೆ ಒತ್ತಡವಿತ್ತ? ಇನ್ನು ಇತ್ತೀಚೆಗಷ್ಟೇ ಮಾಜಿ ಭಾರತೀಯ ಕ್ರಿಕೆಟರ್ ರಾಬಿನ್ ಉಥಪ್ಪ ನೀಡಿದ ಹೇಳಿಕೆ ಕ್ರಿಕೆಟ್ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಉಥಪ್ಪ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಸಾಮಾನ್ಯ ವಿದಾಯ ಆಗಿ ಕಾಣಲಿಲ್ಲ, ಸತ್ಯ ಏನು ಎನ್ನುವುದನ್ನು ಅವರು ಇಬ್ಬರು ಸಮಯ ಬಂದಾಗಲೇ ಹೇಳುತ್ತಾರೆ. ಇನ್ನು ಸ್ನೇಹಿತರೆ, ರೋಹಿತ್ ಮತ್ತು ಕೊಹ್ಲಿ ಇಬ್ಬರೂ ದೇಶಕ್ಕಾಗಿ ವರ್ಷಗಳ ಕಾಲ ಹೋರಾಡಿದ ಯೋಧರು. ರಣಜಿ ಟ್ರೋಫಿಯಲ್ಲಿ ಆಡುತ್ತಾ ಮತ್ತೆ ಕಂಬ್ಯಾಕ್ಗೆ ಸಿದ್ಧರಾಗಿದ್ದಾಗಲೇ ತಕ್ಷಣ ರಿಟೈರ್ಮೆಂಟ್. ಅಭಿಮಾನಿಗಳಿಗೆ ಇದು ಹೇಗೆ ಅರ್ಥವಾಗುತ್ತೆ? BGT 2024ನಲ್ಲಿ ಫಾರ್ಮ್ ಕೈ ತಪ್ಪಿತ್ತು, ಆದರೆ ನಾಯಕನಾದ ರೋಹಿತ್ ತಾನು ಡ್ರಾಪ್ ಆಗಿದ್ದ ಕ್ಷಣ ಅದೇ ರಿಟೈರ್ಮೆಂಟ್ ಅನುಮಾನಗಳಿಗೆ ಹುಟ್ಟುಹಾಕಿತು. ಇನ್ನು ಈ ಬಗ್ಗೆ ರೋಹಿತ್ ಹೇಳಿದ್ದೇನು ಗೊತ್ತಾ? ನನ್ನ ನಿರ್ಧಾರವನ್ನು ಒಳಗಿರುವವರು ತೀರ್ಮಾನಿಸಲಾರರು. ಆದರೆ ಕೆಲವೇ ದಿನಗಳಲ್ಲಿ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಮೂಲಕ ಮಾಡಿದ ರಿಟೈರ್ಮೆಂಟ್ ಎಲ್ಲರ ಮನಸ್ಸನ್ನು ಕಳವಳಕ್ಕೊಳಪಡಿಸಿತು. ಉಥಪ್ಪ ಹೇಳಿದ ಮಾತು ಮತ್ತೆ ಬೆಂಕಿಗೆ ಎಣ್ಣೆ ಸುರಿದಂತಾಗಿದೆ. ಇದು ಅವರ ಇಚ್ಛೆಯ ನಿರ್ಧಾರವಾಗಿ ಕಾಣಲಿಲ್ಲ. ಇದೀಗ ಪ್ರಶ್ನೆ ಒಂದೇ, ಇದು ನಿಜವಾಗಿಯೇ ಅವರ ನಿರ್ಧಾರವೇ ಅಥವಾ ಯಾರೋ ಒತ್ತಡ ತೋರಿಸಿದರಾ? ಸತ್ಯ ಎದ್ದು ಬರುವ ದಿನ ಕ್ರಿಕೆಟ್ ಇತಿಹಾಸದ ದೊಡ್ಡ ಅಧ್ಯಾಯ ತೆರೆಯಲಿದೆಯೇನೋ? ಇನ್ನು ಇಂತಹುದೇ ಕ್ರಿಕೆಟ್ನ ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.